सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयातयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಹಾಗೂ ಶ್ರೀಮತಿ ವಿಮಲಾ ಆನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಶ್ರೀಮದ್ ವಿದ್ಯಾರಣ್ಯ ಮುನಿ ಪ್ರಣೀತ ಸಪ್ತಮೋ ಅಧ್ಯಾಯ ತೃಪ್ತಿ ದೀಪ ಪ್ರಕರಣ ಮನುಷ್ಯನ ಜೀವನದ ನಿಜವಾದ ಧ್ಯೇಯ, ಆ ನಿಜವಾದ ಧ್ಯೇಯವನ್ನ ಸಾಧಿಸಿದ ನಂತರ ಮತ್ತೆ ಸಾಧನೆ ಅನ್ನುವಂತಹದ್ದು ಯಾವುದು ಇರೋದಿಲ್ಲ. ಏನನ್ನ ತಿಳಿದರೆ ಸರ್ವವನ್ನ ತಿಳಿದಂತಾಗುವುದು, ಏನನ್ನ ಪಡೆದುಕೊಂಡ್ರೆ ಸರ್ವವನ್ನ ಪಡೆದುಕೊಂಡಂತಾಗುವುದು ಅಂತ ಯಾವ ಒಂದು ಛಾಂದೋಗ್ಯದ ಮಂತ್ರ ಇದೆಯೋ ಆ ಮಂತ್ರಕ್ಕೆ ಅನುಗುಣವಾಗಿ ಈ ತತ್ವಮಸಿ ಮಹಾವಾಕ್ಯವನ್ನ ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿದ್ಯಾರಣ್ಯ ಮುನಿಗಳು ನಮಗೆ ಅನುಗ್ರಹಿಸಿದ ನಂತರ ಆ ಅನುಭವವನ್ನು ಪಡೆದುಕೊಂಡಿರ್ತಕ್ಕಂತಹ ಜ್ಞಾನಿ ಅವನು ತನ್ನ ಉದ್ಗಾರವನ್ನ ಅಭಿವ್ಯಕ್ತಿ ಮಾಡುವಂತಹ ಈ ಕೊನೆಯ ಘಟ್ಟದಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ಚಿಂತನೆಯನ್ನು ಕೂಡ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಏನನ್ನ ಪಡ್ಕೊಳ್ಬೇಕು ಅಂತಕ್ಕಂತಹದ್ದು, ಪಡ್ಕೊಂಡ ಮೇಲೆ ಆ ಪಡ್ಕೊಂಡದ್ದನ್ನ ತೋರಿಸುವಂತಹದ್ದು, ಅದಾದ ಮೇಲೆ ಅದರ ವೈಭವ, ಅದರ ಆನಂದವನ್ನ ಅಭಿವ್ಯಕ್ತಿ ಮಾಡತಕ್ಕಂತಹದ್ದು. ಇದು ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಮನೆಗೆ ಊಟಕ್ಕೆ ಹೋದ್ವಿ ಅಂತಂದ್ರೆ ಊಟ ಏನೆಲ್ಲ ಬಡಿಸಿದ್ರು ಅಂತ ಅದರ ವರ್ಣನೆ, ಅದಾದ್ಮೇಲೆ ಅದರದ್ದು ಟೇಸ್ಟು, ಮತ್ತೆ ಅದರ ಆದ್ಮೇಲೆ ಹೆಂಗ ಅದರ ಆನಂದ ಸಂತೋಷವನ್ನು ಅಭಿವ್ಯಕ್ತಿ ಮಾಡಿದ್ವು. ಆ ರೀತಿಯಾಗಿ ಜ್ಞಾನಿ ತನ್ನ ಆನಂದವನ್ನ ಅಭಿವ್ಯಕ್ತ ಮಾಡ್ತಾ ಆ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ, ಜ್ಞಾನಕ್ಕೆ ಪಡ್ಕೊಂಡಿರ್ತಕ್ಕಂತಹ ಫಲ ಮತ್ತೆ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ ಏನು ಮುಖ್ಯ ಘಟ್ಟಗಳಿದೆವೋ ಅದನ್ನು ಕೂಡ ಅವನು ನೆನಪು ಮಾಡಿಕೊಂಡು ಅದೆಲ್ಲದನ್ನ ಗೌರವಿಸುವಂತಹ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ವಿಧಾನವನ್ನ ವಿದ್ಯಾರಣ್ಯ ಮುನಿಗಳು ಈ ಕೊನೆಯ ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಶ್ಲೋಕ ನಂಬರ್ 193 ಶ್ಲೋಕ ನಂಬರ್ 193 293 293 ಧನ್ಯೋಹಂ ಧನ್ಯೋಹಂ ದುಃಖಂ ಸಾಂಸಾರಿಕಂ ನ ವಿಕ್ಷೇದ್ಯ ಧನ್ಯೋಹಂ ಧನ್ಯೋಹಂ ತಸ್ಯಾಜ್ಞಾನಂ ಪಲಾಯಿತುಂ ಕ್ವಾಪಿ. ಸಂಸಾರಿಕಂ ನ ವಿಕ್ಷೇಪ್ಯ ಅಂತ ಇಲ್ಲಿ ಅಂದ್ರೆ ವಿಕ್ಷೇಪ ಅಂತಂದ್ರೆ ವ್ಯತಿರಿಕ್ತವಾಗಿ
ವ್ಯತಿರಿಕ್ತವಾಗಿ ಕಾಣುವಂತಹದ್ದು. ಈ ವ್ಯತಿರಿಕ್ತವಾಗಿ ಕಾಣುವಂತಹ ವಿಕ್ಷೇಪ ಅಂತ ಏನು ಕೇಳಿದ್ವಿ ನಾವು. ಅಂದ್ರೆ ಇರೋದು ಒಂದು, ತೋರೋದು ಒಂದು ಅನ್ನುವಂಥದ್ದು ಯಾವುದು ಇದೆಯೋ, ಈಗ ಯಾವುದು ತೋರೋದು ಅಂತಂದ್ರೆ ನಾನು ಆನಂದ ಸ್ವರೂಪನಾಗಿರ್ತಕ್ಕಂಥವನು ಅಜ್ಞಾನದಿಂದ ನಾನು ಸಂಸಾರಿ ಅನ್ನುವಂತಹ ಒಂದು ಭಾವವನ್ನ ಹೊತ್ತುಕೊಂಡು ತಿರುಗುತ್ತಾ ಇದ್ದೆ. ಈಗ ಆ ಸಂಸಾರತ್ವದ ಎಲ್ಲ ಭಾರವನ್ನ ನಾನು ಕಳಚಿಕೊಂಡಿದ್ದೀನಿ. ಹಾಗಾಗಿ ದುಃಖ ರೂಪವಾಗಿರ್ತಕ್ಕಂತಹ ಪುನಃ ಮತ್ತೆ ಅಂತಹ ಸಂಸಾರವನ್ನ ನಾನು ಕಾಣಲಾರೆನು ಅಂತಾರೆ ಅವರು. ದುಃಖ ರೂಪವಾಗಿರ್ತಕ್ಕಂಥ ಸಂಸಾರವನ್ನ ಈಗ ನನ್ನನ್ನು ಅದು ಸೋಂಕದಿಲ್ಲ, ಅದು ನಾನು ಅದರಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದೇನೆ. ಯಾವುದು ದುಃಖಕಾರಕವಾಗಿರ್ತೋ ಆ ದುಃಖಕಾರಕದಿಂದ ನಾನು ಹೊರಗಡೆ ಬಂದಿದ್ದೀನಿ. ಪುನಃ ಮತ್ತೆ ಅಂತದನ್ನು ನಾನು ನೋಡ್ಲಾರೆ ಅಂತ. ಅಂದ್ರೆ ಯಾವುದನ್ನೊಂದು ಅನುಭವಿಸಿದ ಮೇಲೆ ಕೊನೆಗೆ ಹೇಳ್ತೀವಲ್ವಾ, ಯಾವ ಶತ್ರುಗೂ ಬೇಡ ಅಂತ ಹೇಳಿ ಹೇಳ್ತೀವಲ್ವಾ. ಕೆಲವೊಂದನ್ನು ನಾವು ಅಭಿವ್ಯಕ್ತಿ ಮಾಡುವಾಗ ಹಾಗೆ ಮಾತನಾಡ್ತೀವಿ. ನನಗೆ ಬಂದಿರತಕ್ಕಂತಹದ್ದನ್ನ ನನ್ನ ಯಾವ ಶತ್ರುಗೂ ಬರೋದು ಬೇಡ ಅಂತಂತೀವಿ. ಹಾಗಾಗಿ ಈ ಸಂಸಾರ ಅಂತಕ್ಕಂತಹದ್ದು ಅಂದ್ರೆ ಸಂಸಾರ ಅಂತಕ್ಕಂಥದ್ದು ಸಂಸಾರ ಮಾಡೋರಿಗೆಲ್ಲ, ಸಂಸಾರವನ್ನೇ ಬಯಕಿಟ್ಟುಕೊಂಡಿರ್ತಕ್ಕಂಥವ್ರಿಗೆಲ್ಲ, ಯಾರು ಸಂಸಾರದಿಂದ ಮುಕ್ತನಾಗಬೇಕಂತನೋ ಅಂತಹ ವ್ಯಕ್ತಿಗಳಿಗೆ ಇದು ತುಂಬಾ ಬಹಳ ಅವ್ರಿಗೆ ಅನ್ವಯ ಆಗತ್ತೆ, ಬೇರೆಯವ್ರಿಗೆ ಅನ್ವಯ ಆಗಲ್ಲ. ಯಾಕಂದ್ರೆ ಎಷ್ಟೆಲ್ಲ ಪ್ರಯತ್ನ ಮಾಡಿದಾಗಲೂ ಪುನಃ 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 ಮಾಯಾ ಸ್ವರೂಪವಾಗಿರ್ತಕ್ಕಂತಹ ಅಜ್ಞಾನ ಅನೇಕ ರೀತಿಯಾಗಿರ್ತಕ್ಕಂತಹ ಅಡ್ಡಿಗಳನ್ನ ತಂದು ಮತ್ತೆ 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 ಆ ದ್ವಂದ್ವದಲ್ಲಿ ನಿಲ್ಲಿಸುವಂತಹ ಅನೇಕ ಸಂಗತಿಗಳನ್ನ ನಾವು ನೋಡಿದ್ದೇವೆ. ಅಂತಹ ಎಲ್ಲ ಸಂಗತಿಗಳಿಂದ ಹೊರಗಡೆ ಬಂದ ಮೇಲೆ ಇಂತಹ ಒಂದು ದುಃಖಕಾರಕವಾಗಿರ್ತಕ್ಕಂಥ ಸಂಸಾರವನ್ನ ನಾನು ನೋಡೆನು. ಹಾಗಾಗಿ ಅಹಂ ಧನ್ಯ, ಅಹಂ ಧನ್ಯ, ನಾನು ಧನ್ಯ ಅಂತ ಹೇಳಿ ಉದ್ಗಾರವನ್ನು ಮಾಡ್ತಾ ಇದ್ದಾರೆ. ಧನ್ಯೋಹಂ ಸ್ವಸ್ಯ ಅಜ್ಞಾನಂ ಪಲಾಯಿತು ಕ್ವಾಪಿ. ಕ್ವಾಪಿ ಅಂತಂದ್ರೆ ಇಲ್ಲಿ ಅಂದ್ರೆ ಎಲ್ಲಿ ಅಂತ, ಕ್ವಾಪಿ ಅಂತಂದ್ರೆ ಎಲ್ಲಿ ಅಂದ್ರೆ ಪುನಃ ಮತ್ತೆ ನಾನು ಈ ನನ್ನಿಂದ ಪಲಾಯಿತು ಅಂದ್ರೆ ಓಡಿ ಹೋಗಿರ್ತಕ್ಕಂಥದ್ದು ಅಂತ. ಎಲ್ಲಿಯೂ ಈ ಸಂಸಾರ ಅಂತಕ್ಕಂಥ ಸ್ವಸ್ಯ ಅಜ್ಞಾನಂ ಅಂದ್ರೆ ಈ ನನಗೆ ಆವರಿಸಿರ್ತಕ್ಕಂತಹ ಅಜ್ಞಾನ ಈಗ ಓಡಿ ಹೋಗಿದೆ, ನನ್ನನ್ನು ಬಿಟ್ಟದು ಓಡಿ ಹೋಗಿದೆ. ಹಾಗಾಗಿ ನಾನು ಧನ್ಯ ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಹೇಳ್ತಾ ಇದ್ದಾರೆ. ಮೊದಲು ನನ್ನನ್ನು ಏನ್ ಮಾಡಿತ್ತು, ಅಜ್ಞಾನ ಆವರಿಸಿಕೊಂಡಿತ್ತು. ಈಗ ಅದು ನನ್ನನ್ನು ಬಿಟ್ಟು ಓಡಿ ಹೋಗಿದೆ. ಈ ಕೆಲವೊಂದು ಸಮಾಜದಲ್ಲಿ ನೋಡ್ತವಲ್ಲ ನಾವು, ಈ ಕೆಲವೊಬ್ಬರು ಈ ಭೂತ ಮೈ ಮೇಲೆ ಬಂದಿದೆ ಅಂತ ಹೇಳ್ಬಿಟ್ಟು ಆ ಭೂತದ ತರ ವರ್ತನೆ ಮಾಡ್ತಿರ್ತಾರ. ಆಮೇಲೆ ಯಾರೋ ಒಬ್ಬರು ಮಂತ್ರವಾದಿಗಳು ಮಂತ್ರಿಸಿದ ಮೇಲೆ ಅದರಿಂದ ಅವರು ಹೊರಗಡೆ ಬರ್ತಾರ. ಅದು ಆ ಭೂತ ಮೈ ಮೇಲೆ ಇರುವಾಗ ಅವ್ರು ಮನುಷ್ಯರಂತೆ ಇರೋದಿಲ್ಲ, ಅವರು ಭೂತದಂತೆ ಆಗಿಬಿಟ್ಟಿರ್ತಾರೆ. ಅದೇ ರೀತಿಯಾಗಿ ನಾವು ಆನಂದ ಸ್ವರೂಪರೇ, ಆದರೆ ಅಜ್ಞಾನ ವಶದಿಂದ ಈ ಸಂಸಾರ ಅಂತಕ್ಕಂತಹ ಭೂತ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿತ್ತು. ಆವರಿಸಿಕೊಂಡು ನಾವು ಆನಂದ ಸ್ವರೂಪರಾಗಿದ್ದರೂ ಕೂಡ, ಸತ್ಯ ಸ್ವರೂಪರಾಗಿದ್ದರೂ ಕೂಡ ಆ ಭೂತದ ಪರಿಣಾಮದಿಂದ ನಾವು ಮೃತರು, ನಾವು ಅಜ್ಞಾನಿಗಳು, ನಾವು ದುಃಖಿಗಳು ಅಂತ ವರ್ತನೆಯನ್ನ ಮಾಡ್ತಾ ಇದ್ವಿ. ಈ ಒಂದು ಜ್ಞಾನದ ಕಾರಣದಿಂದ ಆ ಅಜ್ಞಾನ ಅಂತಕ್ಕಂಥದ್ದು ನಾಶವಾಯಿತು. ಹಾಗಾಗಿ ನಾನು ಅದರಿಂದ ಮುಕ್ತನಾಗಿದ್ದೇನೆ. ಹಾಗಾಗಿ ನಾನು ಧನ್ಯ ಅಂತ ಹೇಳಿ ಆ ಜ್ಞಾನಿಯಾಗಿರ್ತಕ್ಕಂಥವನು ಸಂತೋಷವನ್ನ ಹಂಚಿಕೊಳ್ಳತಕ್ಕಂತಹದ್ದು. ಧನ್ಯೋಹಂ ಕರ್ತವ್ಯಂ ಮೇನ ವಿದ್ಯತೆ ಕಿಂಚಿತ್.
ಕರ್ತವ್ಯಂ ಮೇ ನ ವಿದ್ಯತೆ ಕಿಂಚಿತು. ಸೊ ಈ ಯಾವಾಗ ನಾವು ಜೀವ ಅಂತ ಅನ್ಕೊಂಡಾಗ, ಸಂಸಾರಿ ಅಂತ ಅನ್ಕೊಂಡಾಗ, ನಾನು ಗಂಡು, ನಾನು ಹೆಣ್ಣು, ನಾನು ತಂದೆ, ನಾನು ಮಗ, ನಾನು ತಂದೆ, ನಾನು ಪ್ರಾಧ್ಯಾಪಕ, ನಾನು ಸೈಂಟಿಸ್ಟು, ನಾನು ಪಾಠ ಮಾಡುವವನು, ನಾನು ಉದ್ಯೋಗಿ ಅಂತ ಹೀಗೆ ಇವೆಲ್ಲವೂ ಕೂಡ ಕರ್ತವ್ಯಗಳು. ಈ ಕರ್ತವ್ಯಗಳೇ ಒಂದು ಧರ್ಮ ನಮಗ. ಅದರಲ್ಲಿ ಲೋಪ ಆದಾಗ ಅದು ಪಾಪ ಅಂತ ಆಗತ್ತ, ಅದರಲ್ಲಿ ಒಂದಿಷ್ಟು ಒಳ್ಳೆದನ್ನು ಮಾಡಿದ್ರೆ ಪುಣ್ಯ ಅಂತ ಆಗತ್ತ. ಈ ಪುಣ್ಯ ಮತ್ತು ಪಾಪಗಳೆರಡೂ ಕೂಡ ಆ ಕರ್ತವ್ಯ ಧರ್ಮ ಅಂತಕ್ಕಂತಹ ಕರ್ತವ್ಯದ ಅಡಿಯಲ್ಲಿ ಬರ್ತಕ್ಕಂಥವು. ಹಾಗಾಗಿ ಪುಣ್ಯ ಪಾಪಗಳು ಕರ್ಮದಿಂದ ಬರ್ತವೆ, ಕರ್ಮದಿಂದ ಕರ್ತವ್ಯದಿಂದ ಬರ್ತವೆ. ಆ ಕರ್ತವ್ಯ ಯಾವುದ್ರ ಮೇಲೆ ನಿಂತುಕೊಂಡದ? ಧರ್ಮ ಅಂತಕ್ಕಂಥದ್ರ ಮೇಲೆ ನಿಂತುಕೊಂಡದ. ಸೊ ಹಾಗಾಗಿ ಈಗ ನನಗೆ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಧರ್ಮ ಇಲ್ಲ. ಎಲ್ಲಾ ಧರ್ಮಗಳನ್ನು ನಾನು ಹೆಣ್ಣಂತಕ್ಕಂಥ, ನಾನು ಗಂಡಂತಕ್ಕಂತಹ ಎಲ್ಲ ಧರ್ಮಗಳನ್ನು ನಾನು ಮೀರಿಬಿಟ್ಟಿದ್ದೇನೆ. ಹಾಗಾಗಿ ನನಗೆ ಧರ್ಮ ಇಲ್ಲ. ಯಾವಾಗ ನನಗೆ ಧರ್ಮ ಇಲ್ವೋ ಅವಾಗ ನನಗೆ ಕರ್ತವ್ಯ ಇಲ್ಲ. ಯಾವಾಗ ನನಗೆ ಕರ್ತವ್ಯ ಇಲ್ವೋ ಅವಾಗ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ ಅಂತ. ಆ ಕಾರಣದಿಂದ ನಾನು ಧನ್ಯ, ನಾನು ಧನ್ಯ. ಈಗ ನೋಡಿ, ಯಾವುದಾದ್ರೂ ಒಂದೊಂದು ವಿಷಯದಲ್ಲಿ ನಮ್ಮನ್ನೇನ್ ಮಾಡ್ತದೆ ಈ ಧರ್ಮ? ಮನುಷ್ಯನನ್ನು ಬಂಧಿಸ್ಬಿಡ್ತದ. ಬಂಧಿಸಿದಾಗ ಏನಾಗುತ್ತೆ? ಸೊ ಫ್ರೀಡಮ್ ಆಗಿರ್ತಕ್ಕಂಥದ್ದು ಒಂದು ಬಂಧನಕ್ಕೊಳಪಡ್ತಾನೆ. ಅನೇಕ ರೀತಿಯಾಗಿರ್ತಕ್ಕಂಥ ಧರ್ಮ ಮನುಷ್ಯನಿಗೆ ಒಂದಲ್ಲ, ಈ ಒಂದೇ ರೀತಿಯಾಗಿರ್ತಕ್ಕಂಥದ್ದಲ್ಲ, ಆವಾವ ಲೆವೆಲ್ಗೆ ಆವಾವ ರೀತಿಯಾಗಿರ್ತಕ್ಕಂತಹ ಧರ್ಮಗಳು ಮನುಷ್ಯನನ್ನ ಅಂಟಿಕೊಂಡ್ಬಿಡ್ತವೆ. ಸೊ ಹಾಗಾಗಿ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಪುಣ್ಯ ಪಾಪನ್ನ ಪಾಪ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಅವರು ಅಲ್ಲಿ ಬರೀತಾರೆ ಪುಣ್ಯ ಕೂಡ ಪಾಪ ಅಂತಾನೆ ಬರೀತಾರೆ ಅವರು. ಯಾಕಂದ್ರೆ ಪಾಪ ಆಗುತ್ತೆ ಅಂತಂದ್ರೆ ಪುಣ್ಯವು ಕೂಡ ಮತ್ತೊಂದು ರೀತಿಯಾಗಿರ್ತಕ್ಕಂಥ ಧರ್ಮವನ್ನ ಮತ್ತೆ ಅದೇನ್ ಮಾಡ್ತದೆ? ಮನುಷ್ಯನಿಗೆ ಅಂಟಿಕೊಳ್ತದೆ ಅದು. ಇದು ಎಲ್ಲ ಯಾರಿಗಂದ್ರೆ ಮುಖ್ಯ ತೇರಿಗೆ ಮತ್ತೆ ಈ ಕೆಳಗಡೆ ಬರಬಾರ್ದು ಸಬ್ಜೆಕ್ಟ್ ಅನ್ನ. ನಾರ್ಮಲ್ ಥಿಂಕಲ್ಲಿ ಥಿಂಕ್ ಮಾಡಬಾರ್ದು, ಇದನ್ನ ಹೈಯರ್ ಥಿಂಕಲ್ಲಿ ಮಾಡ್ಬೇಕು ಇದನ್ನ. ಸೊ ಹಾಗಾಗಿ ಈ ಪುಣ್ಯ ಪಾಪ ಅಂತಕ್ಕಂಥ ಪಾಪನೇ, ಪುಣ್ಯನು ಪಾಪನೇ. ಆ ಪುಣ್ಯ ಅಂತಕ್ಕಂಥದ್ದು ಬಂಧಿಸ್ತದೆ, ಅದೇ ಧರ್ಮ. ಹಾಗಾಗಿ ಅಂತಹ ಎಲ್ಲಾ ಧರ್ಮಗಳಿಂದ ನಾನು ಮುಕ್ತನಾಗಿದ್ದೇನೆ. ನನಗೆ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ತವ್ಯ ಇಲ್ಲ, ನನಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಇದಕ್ಕೆ ಮೊನ್ನೆ ಒಬ್ರು ಬಹಳ ಸೊಗಸಾಗಿ ಒಂದು ಎಕ್ಸಾಂಪಲ್ ಕೊಟ್ಟರು ನಮ್ಗೆ. ಇಲ್ಲಿ ಒಂದು ರಾಜನ ಕತೆ ಅಂತಂದ್ರೆ ಬಹಳ ಹಿಂದಿಂದಲ್ಲ, ಒಂದು 500 ವರ್ಷಗಳ ಹಿಂದಿನ ಕತೆ ಇದು. ಒಬ್ಬ ರಾಜಸ್ಥಾನದಲ್ಲಿ ಒಂದು ಸ್ಪರ್ಧೆ ನಡೀತಿತ್ತಂತ. ಏನ್ ಸ್ಪರ್ಧೆ ಅಂತಂದ್ರೆ ಅಲ್ಲಿ ತೋಳುಬಲದ ಸ್ಪರ್ಧೆ. ಆ ತೋಳುಬಲದ ಸ್ಪರ್ಧೆಯಲ್ಲಿ ಈ ಒಂದು ಹಸುಗಳಿಗೆ ಅಥವಾ ಕುದುರೆ ಈ ತರ ಪ್ರಾಣಿಗಳಿಗೆ ಏನ್ ಮಾಡ್ಬೇಕಂತಂದ್ರೆ, ಅಂದ್ರೆ ಈ ಮನುಷ್ಯರನ್ನ ಕಚ್ಚತಕ್ಕಂಥ ಪ್ರಾಣಿಗಳೆಲ್ಲ ಬಲವಾಗಿರ್ತಕ್ಕಂಥ ಪ್ರಾಣಿಗಳು, ಮತ್ತೆ ಅವು ಮಾವಟಿಗನ ಕೈಯಲ್ಲಿ ವಶವಾಗಿರ್ತಕ್ಕಂತಹ ಪ್ರಾಣಿಗಳು. ಅಂತ ಪ್ರಾಣಿಗಳಿಗೆ ಬಲ ಪ್ರದರ್ಶನಕ್ಕೋಸ್ಕರವಾಗಿ ಏನ್ ಮಾಡ್ತಿದ್ರು ಅಂತಂದ್ರೆ, ಈಗ ಒಂದು ಹಸು ಇದೆ, ಆ ಹಸುನ ಏನ್ ಮಾಡ್ಬೇಕು? ಅವನು ಬಾಲ ಹಿಡ್ಕೊಳ್ಬೇಕು. ಬಾಲ ಹಿಡ್ಕೊಂಡಾಗ ಆ ಬೇರೆಯವರು ಆ ಹಸುಗಳಿಗೆ ಹೊಡಿತಾರ ಚಾಟಿಯಿಂದ, ಅದು ಓಡಕ್ ಶುರು ಮಾಡುತ್ತೆ. ಆದ್ರೆ ಅವ್ನಿಗೆ ಎಷ್ಟು ಗಟ್ಟಿಯಾಗಿ ಹಿಡಿಬೇಕಂತಂದ್ರೆ ಆ ಹಸು ಒಂದ್ ಹೆಜ್ಜೆ ಮುಂದಕ್ಕೆ ಇಡಬಾರದು. ಆ ರೀತಿಯಾಗಿ ಆ ತೋಳು ಬಲವನ್ನ ಪ್ರದರ್ಶನ ಮಾಡ್ತಿದ್ರ. ಕಾಂಪಿಟೇಷನ್ ಇರ್ತಕ್ಕಂಥ ಹಸು ಆಗ್ಬೋದು, ಆಮೇಲೆ ಕುದುರೆ ಆಗ್ಬೋದು, ಆಮೇಲೆ ಕೊನೆಗೆ ಅತ್ಯಂತ ವಿನ್ ಯಾವ್ದಂತಂದ್ರ ಆನೆ ಅಂತ. ಹೀಗೆ ಇರುವಾಗ ಇನ್ನೊಂದು ರಾಜ್ಯದಿಂದ ಒಬ್ಬವನು ಬಂದ. ಇವರೆಲ್ಲರೂ ಹಸುಗಳನ್ನ ಕುದುರೆಗಳನ್ನ ಮಾತ್ರ ಬಾಲ ಹಿಡಿದು ನಿಲ್ಲಿಸೋರಿದ್ದಿದ್ರು. ಆದ್ರೆ ಒಬ್ಬವನು ಬಂದ್ಬಿಟ್ಟು ಆನೆಯ ಬಾಲವನ್ನು ಹಿಡಿದು ನಿಲ್ಲಿಸ್ಬಿಟ್ನಂತ. ಅವನು ಆನೆ ಒಂದ್ ಹೆಜ್ಜೆ ಮುಂದೆ ಕಡೆ ಬರದಷ್ಟು ಅವನ ತೋಳು ಬಲದಲ್ಲಿ ಅಷ್ಟು ಶಕ್ತಿ ಇತ್ತಂತ ಅವನಿಗೆ. ರಾಜನಿಗೆ ತುಂಬಾ ಆಶ್ಚರ್ಯ ಆಯ್ತಂತ, ಇಷ್ಟು ಪ್ರಮಾಣದಲ್ಲಿ ಇವನು ಹೇಗೆ ಬೆಳೆದಿದ್ದಾನೆ ಅಂತಂದ್ರೆ. ಆಮೇಲೆ ಗೊತ್ತಾಯ್ತು ಅವನನ್ನು ಹೇಗೆ ಬೆಳೆಸಿದ್ದಾರೆ ಅಂತಂದ್ರೆ, ಅವನಿಗೆ ಬೇರೆ ಎಂಥದೂ ಇಲ್ಲ. ಊಟ ಮಾಡೋದು ಬಲ ಪ್ರದರ್ಶನ, ಊಟ ಮಾಡೋದು ಬಲ ಪ್ರದರ್ಶನ, ಊಟ ಮಾಡೋದು ಬಲ ಪ್ರದರ್ಶನ, ಇಷ್ಟೇ ಇರೋದು ಅವನಿಗೆ.
ಇನ್ನೊಂದು ಥಾಟ್ಸ್ನಲ್ಲಿ. ಸೊ ಇವನನ್ನ ನಾವು ಮಣಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು. ಮಂತ್ರಿ ಹೇಳಿದಂತೆ ಏನ್ ದೊಡ್ಡ ಕೆಲಸ ಅಲ್ಲ, ಅವನು ನಮ್ಮ ಒಂದು 15 ದಿವಸ ನಮ್ಮ ರಾಜ್ಯದಲ್ಲಿ ಇರಲಿ, ಇನ್ನೊಂದ್ಸಾರಿ ಬಲ ಪ್ರದರ್ಶನ ಮಾಡಿಬಿಟ್ಟು ಅವನು ಹೋಗೋಲ್ಲಕ ನಾವು ಅವಾಗ ಅವನಿಗೆ ಪ್ರೈಸ್ ಕೊಡೋಣ ಅಂತ ಹೇಳಿದ್ರಂತ. ನೆಕ್ಸ್ಟ್ ಡೇ ಅವನಿಗೆ ಒಂದು ಕೆಲಸ ಕೊಟ್ರಂತ. ಏನ್ ಕೆಲಸ ಅಂತಂದ್ರೆ, ನೀನು ತುಂಬಾ ಬಲಶಾಲಿ ಆಗಿದ್ದೀಯಾ, ತುಂಬಾ ಸಂತೋಷ ಆಯ್ತು, ನಮ್ಮದೊಂದು ಬೆಟ್ಟ ಇದೆ, ಬೆಳಿಗ್ಗೆ 5 ಗಂಟೆಗೆ ನೀನು ಹೋಗ್ಬಿಟ್ಟು ಬೆಟ್ಟಕ್ಕೆ, ಅಲ್ಲಿ ಬೆಟ್ಟದ ಮೇಲೆ ಒಂದು ಆಂಜನೇಯ ಟೆಂಪಲ್ ಇದೆ, ಆ ಆಂಜನೇಯನಿಗೆ ದೀಪ ಹಚ್ಚಿ ಬರಬೇಕು. ಇಷ್ಟೇ ಕೆಲಸ ಅವನಿಗೆ. ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೋಗಿ ಆ ದೀಪ ಹಚ್ಚಿ ಬರಬೇಕು, ಇಷ್ಟು ಕೆಲಸ. ನೋಡಿ, 15 ದಿವಸದಲ್ಲಿ ಅವನು ಎಷ್ಟು ಬಲವಂತನಿದ್ನೋ, ಹೋಗಿ ಆ ದೀಪ ಹಚ್ಚಿ ಬರೋದ್ರೊಳಗಡೆ ಏನಾಯ್ತು ಅಂತಂದ್ರೆ 15 ದಿವಸದಲ್ಲಿ ಅವನು ಬಲ ಕಡಿಮೆ ಇದ್ದಂತೆ. ನೀವು ತಿಳ್ಕೊಂಡಿರ್ಬೋದು ಆಂಜನೇಯನ ದೀಪ ಹಚ್ಚೋದ್ರಿಂದ ಬಲ ಜಾಸ್ತಿ ಆಗಿರ್ಬೇಕಂತ. ಇಲ್ಲ, ಬಲ ಕಡಿಮೆ ಇದ್ದಂತೆ. ಯಾಕೆ ಅಂತಂದ್ರೆ 5 ಗಂಟೆಗೆ ಹೋಗ್ಬೇಕಲ್ಲ ಅಂತಕ್ಕಂಥದ್ದು ಒಂದು ಥಾಟ್ಸ್ ಬಂತ ಅವನಿಗೆ, ಕರ್ತವ್ಯ. ಆ ಕರ್ತವ್ಯ ಏನ್ ಮಾಡಿತ್ತು ಅಂತಂದ್ರೆ ಅವನು ಬಲವನ್ನ ಕ್ಷೀಣ ಮಾಡಿದಂತ. ಹಾಗೆ ಈ ಮನುಷ್ಯನಿಗೆ ಈ ಕರ್ತವ್ಯ ಅಂತಕ್ಕಂಥದ್ದು ಇದೆಯಲ್ವಾ, ಈ ಕರ್ತವ್ಯ ಅಂತಕ್ಕಂಥದ್ದು ಅದು ನಮಗೆ ಸುಖಾರೂಪ ಇದ್ರೂ ಕೂಡ, ಆದ್ರೆ ಯಾರು ಮುಕ್ತನಾಗ್ಬೇಕು ಅಂತಾನೆ ಅವನಿಗೆ ಅದು ಒಂದು ಬಂಧನ ರೂಪದಲ್ಲಿ ಇರ್ತದೆ. ಆ ಕಾರಣದಿಂದ ಈಗ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ತವ್ಯ ಇಲ್ಲ, ನಾನು ಧನ್ಯ ಅಂತ ಹೇಳಿ ಹೇಳ್ತಾ ಇದ್ದೇನೆ ಅವನು. ಧನ್ಯೋಹಂ ತೃಪ್ತೇಹಿ ಮೇ ಕೋಪಮಾ ಭವೇ ಲೋಕೆ, ಧನ್ಯೋಹಂ ಧನ್ಯೋ ಧನ್ಯಃ ಪುನಃ ಧನ್ಯಃ. ಸೊ ಇಲ್ಲಿಯವರೆಗೆ ಈ ಜಗತ್ತಿನಲ್ಲಿ ಏನೆಲ್ಲ ಆನಂದಗಳಿದಾವೋ, ಈ ಎಲ್ಲ ಆನಂದಗಳಿಗಿಂತ ಅತ್ಯಂತ ಸಾವಿರ ಮಿಗಿಲಾಗಿರ್ತಕ್ಕಂತಹ ಈ ಆತ್ಮಾನಂದವನ್ನ ಪಡೆದಿದ್ದೇನೆ. ಹಾಗಾಗಿ ನನ್ನ ಆನಂದಕ್ಕೆ ಪಾರವೇ ಇಲ್ಲ, ಮಿತಿಯೇ ಇಲ್ಲ. ಹಾಗಾಗಿ ನಾನು ಧನ್ಯ ಅಂತ ಹೇಳ್ಬಿಟ್ಟು ಮತ್ತೆ ಅವನು ಉದ್ಗಾರ ವಾಚಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಅಹೋ ಪುಣ್ಯಂ ಫಲಿತಂ ದೃಢಂ ಅಸ್ಯ ಪುಣ್ಯಸ್ಯ ಸಂಪತ್ತೇಃ ಅಹೋ ವಯಂ. ಅಂದ್ರೆ ಈಗ ಅವನು ಮತ್ತೆ ಹೇಳ್ತಾ ಇದ್ದಾನೆ, ಪುಣ್ಯಂ ಫಲಿತಃ ಅಂದ್ರೆ ಏನನ್ನ ಪುಣ್ಯ ಸಂಪಾದನೆಯನ್ನ ಮಾಡಿ ಯಾವ ಒಂದು ಸುಖವನ್ನ ಪಡಿಬೇಕು ಅಂತ ಒಂದು ಸಂಕಲ್ಪ ಮಾಡಿ, ಈ ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದಲ್ವಾ, ಪರಿಪ್ರಶ್ನೇನ ಸೇವೆಯ ಅಂತ ಹೇಳ್ಬಿಟ್ಟು, ಅದರ ಹಿಂದಿನ ಶ್ಲೋಕ ಯಾವ್ದ್ರದು? ಯಾರು ಶಾರ್ಪ್ ಪರಿಪ್ರಶ್ನೆಯ ಸೇವೆಯ. ಏನದು ಶ್ಲೋಕ ಹೇಳ್ರಿ? ಅದ್ 2 ಲೈನ್ ಬರುತ್ತೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ವೆರಿ ಗುಡ್. ತದ್ವಿದ್ಧಿ ಪ್ರಣಿಪಾತ, ಇದೇ ಬೇಕಾಗಿತ್ತು ನನಗೆ, ಈ ಶಬ್ದ ಬೇಕಾಗಿತ್ತು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ವೆರಿ ಗುಡ್. ತದ್ವಿದ್ಧಿ ಅಂದ್ರೆ ಈ ತತ್ವವಿದ್ಯೆಯನ್ನ ತಿಳ್ಕೋಬೇಕಾದ್ರೆ ಪ್ರಣಿಪಾತೇನ ಅಂತ ಶಬ್ದ. ಪ್ರಣಿಪಾತೇನ ಅಂತಕ್ಕಂಥದ್ದು ಆ ಗುರುವಿಗೆ ಸಲ್ಲಿಸುವಂತಹ ದೀರ್ಘ ದಂಡವತ್ತು ನಮಸ್ಕಾರವನ್ನ ಪ್ರಣಿಪಾತೇನ ಅಂತಂತಾರೆ ಅವರು. ದೀರ್ಘ ದಂಡವತ್ತು ಪ್ರಣಾಮ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ಶರಣಾಗತಿ. ಆ ಶರಣಾಗತಿ ಏನಕ್ಕೋಸ್ಕರ ಮಾಡಬೇಕು ಅಂತಂದ್ರೆ ಅವನು ಪ್ರಸನ್ನನಾಗಿ ಅವನು ನನಗೆ ಆತ್ಮವಿದ್ಯೆಯನ್ನ ತಿಳಿಸಿಕೊಡ್ಲಿ ಅನ್ನುವಂತಹ ಕಾರಣದಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಶರಣಾಗತಿಯ ಸ್ಥಿತಿ. ಆದರೆ ಆ ಪ್ರಣಿಪಾತೇನ 2 ರೀತಿಯಾಗಿರ್ತಕ್ಕಂಥದ್ದು. ಯಾರಿಗೆ ನೀವು ನಮಸ್ಕಾರ ಹಾಕ್ತೀರಿ, ಆ ನಮಸ್ಕಾರ ಹಾಕ್ತಕ್ಕಂತಹ ಗುರು ಅವನು ಈ ಬ್ರಹ್ಮವಿದ್ಯೆಯನ್ನ ತಿಳಿಸುವಂತಹ, ಬ್ರಹ್ಮವಿದ್ಯೆಯನ್ನ ತನ್ನ
ಉಸಿರನ್ನಾಗಿ ಮಾಡಿಕೊಂಡಿರ್ತಕ್ಕಂಥವನು ಆಗಬೇಕು. ಮೊದಲನೇದು. ಇನ್ನು ಎರಡನೇದು, ದಂಡವತ್ತ ಪ್ರಣಾಮ ಮಾಡುವಾಗ ಸಂಪೂರ್ಣವಾಗಿರ್ತಕ್ಕಂತಹ ಶರಣಾಗತಿ ಆ ಪ್ರಣಾಮ ಮಾಡುವವನಿಗಿರ್ಬೇಕು. ಇಬ್ರು ಕ್ವಾಲಿಟಿ ಅಲ್ಲದಲ್ಲಿ. ಅದು ಯಾವಾಗ ಸಿಗುತ್ತೆ ಅಂತಂದ್ರೆ, ಅಂತಹ ಗುರು ಮತ್ತೆ ಅಂತ ರೀತಿಯಾಗಿರ್ತಕ್ಕಂಥ ಶರಣಾಗತಿ ನಮ್ಮೊಳಗಡೆಗೆ ಆ ಅಧ್ಯಾತ್ಮವನ್ನ ಪಡೆದುಕೊಳ್ಳಬೇಕಂತಹ ಉತ್ಕಟವಾದ ಬಯಕೆಯಿಂದ ಆ ಶುಶ್ರೂತೆ ಅಂದ್ರೆ ಸೇವೆಯನ್ನು ಮಾಡಿರ್ಬೇಕು. ನಾವು ಅನೇಕ ಸಜ್ಜನರ ಸೇವೆಯನ್ನು ಮಾಡಿರ್ಬೇಕು. ನಾವು ಪುಣ್ಯ ಕಾರ್ಯಗಳನ್ನು ಮಾಡಿರ್ಬೇಕು. ಆ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಮ್ಮೊಳಗಡೆಗೆ ಅಂತ ಶರಣಾಗತಿ ಬರ್ತದ. ಆ ಶರಣಾಗತಿಯ ಭಾವ ಅಂತಹ ಶ್ರೇಷ್ಠನಾಗಿರ್ತಕ್ಕಂತಹ ಗುರುವಿನ ಅಡಿದಾವರೆಗಳಿಗೆ ಅದು ಸಮರ್ಪಿತವಾಗತ್ತೆ. ಹಾಗಾಗಿ ನಾನು ಯಾರು ಶಾಸ್ತ್ರದಲ್ಲಿ ತಿಳಿಸಿರ್ತಕ್ಕಂತಹ ಆಧಾರದ ಮೇಲೆ ಯಾವ ಒಂದು ಸಜ್ಜನರ ಸಹವಾಸ ಮಾಡಿ ಅವರ ಸೇವೆಯನ್ನ ಮಾಡಿ ಅವರ ಶುಶ್ರೂತೆಯನ್ನ ಮಾಡಿದ್ನೋ ಅಂತಹ ಪುಣ್ಯದಿಂದ ನನಗೆ ಅಂತಹ ಒಂದು ಪ್ರಾಪ್ತಿ, ಏನು ಪುಣ್ಯದ ಪ್ರಾಪ್ತಿ, ಏನನ್ನ ಪಡ್ಕೊಳ್ಬೇಕಂತ ಹೇಳಿದ್ನೋ ಅಂತದ ಪ್ರಾಪ್ತಿಯಾಗಿದೆ. ಹಾಗಾಗಿ ನನ್ನ ಪುಣ್ಯಕ್ಕೆ ಪಾರವೇ ಇಲ್ಲ. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಪುಣ್ಯವನ್ನು ನಾನು ಮಾಡಿರೋದ್ರಿಂದ ಆ ಪುಣ್ಯ ಫಲಿಸಿದೆ ಅಂತ. ಅಸ್ಯ ಪುಣ್ಯಸ್ಯ ಸಂಪತ್ತೇ ಅಹೋ ವಯಂ ಅಹೋ ವಯಂ ಅಂತ. ನಾನು ಧನ್ಯನಾದೆ, ನಾನು ಧನ್ಯನಾದೆ, ನಾನು ಧನ್ಯನಾದೆ, ನಾನು ಧನ್ಯನಾದೆ. ನಾನು ಧನ್ಯನಾದೆ ಅಂತಂದ್ರೆ ಕೇಳುವವನು ಧನ್ಯನಾದ, ಮತ್ತೆ ಕೇಳುವವರು ಕೂಡ ಧನ್ಯರಾದವೆ ಅಂತ ಬಹುವಚನ ಹಾಕಿದ್ದಾರೆ ಅವರು. ಯಾಕಂತಂದ್ರೆ ನನ್ನ ಪುಣ್ಯ ಫಲಿಸಿತು. ಈಗ ನನಗೆ ಈಗ ಯಾವುದೇ ರೀತಿಯಾಗಿ ಪಾರವೇ ಸೀಮವೇ ಇಲ್ಲ ನನಗೆ. ಅಷ್ಟು ನಾನು ನಿಸ್ಸೀಮನಾಗಿದ್ದೇನೆ ನಾನು. ಹಾಗಾಗಿ ಅಂತಹ ಪುಣ್ಯಕ್ಕೆ ಮತ್ತೆ ಮತ್ತೆ ಅವನು ಕೃತಜ್ಞತೆಯನ್ನ ಹೇಳ್ತಾ ಇದ್ದಾನೆ, ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಂತಹ ಪುಣ್ಯ ಎಂತಹ ಪುಣ್ಯದು. ಯಾಕಂತಂದ್ರೆ ಹೇಳಿದ್ರು ಇಂಥದ್ದು ಮಾಡುವಂತ ಶಾಸ್ತ್ರ ನಮಗೆ ಸೂಚನೆ ಕೊಟ್ಟಿತ್ತು. ಅದನ್ನ ಮಾಡಿದಾಗ ನನಗೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಫಲ ಬಂದಿದೆ. ಹಾಗಾಗಿ ಅಂತಹ ಪುಣ್ಯ ಅದು ನಾನು ಧನ್ಯನಾದೆ, ಮತ್ತೆ ಸೊ ಕೇಳೋನು ಧನ್ಯನಾದ, ಹೇಳೋನು ಧನ್ಯನಾದ ಅಂತ. ಈಗ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಶ್ಲೋಕ. ಅಹೋ ಶಾಸ್ತ್ರಂ ಅಹೋ ಶಾಸ್ತ್ರಂ ಅಹೋ ಗುರುರಹೋ ಗುರು ಅಹೋ ಜ್ಞಾನಮಹೋ ಜ್ಞಾನಂ ಅಹೋ ಸುಖಂ ಅಹೋ ಸುಖಂ. ಇದು ಇಷ್ಟೆಲ್ಲ ಏನ್ ನಾವು ಈ ಶ್ಲೋಕಗಳನ್ನ ಪಠಿಸ್ತೀವೋ ಈ ಎಲ್ಲ ಪಠಣಗಳ ಒಂದು ಸಾರವನ್ನ ಇಲ್ಲಿಟ್ಟಿದ್ದಾರೆ. ಅಹೋ ಶಾಸ್ತ್ರಂ ಅಹೋ ಶಾಸ್ತ್ರಂ, ಎರಡು ಸಾರಿ ಇದನ್ನ ಶಾಸ್ತ್ರವನ್ನು ಹೇಳಿದ್ದಾರೆ. ಯಾಕೆ ಶಾಸ್ತ್ರವನ್ನ ಇಷ್ಟು ಅವರು ಉದ್ಗಾರದಿಂದ ಹೇಳಿದ್ದಾರೆ ಅಂತಂದ್ರೆ, ಈ ಶಾಸ್ತ್ರ ಅಂತಕ್ಕಂಥದ್ದು ಸಿಗದೆ ಹೋಗಿದ್ರೆ ನಮಗೆ ಮೋಕ್ಷ ಅಂತಕ್ಕಂಥದ್ದೇ ಪ್ರಾಪ್ತಿ ಆಗ್ತಿದ್ದಿಲ್ಲ. ಯಾರು ಕೊಟ್ಟಿರೋ ಶಾಸ್ತ್ರ ಇದನ್ನ? ಈ ಶಾಸ್ತ್ರವನ್ನ ಯಾರು ಕೊಟ್ಟಿದ್ದಲ್ಲ, ಅದು ಯಾರು ಯೋಗ್ಯನಾಗಿದ್ದಾನೋ ಆ ಯೋಗ್ಯನಾಗಿರ್ತಕ್ಕಂತಹ ಮುನಿ ಅವನು ತನ್ನ ಅಂತರಂಗದಲ್ಲಿ ಅದು ಸ್ಫುರಣೆ ಆಗಿರ್ತಕ್ಕಂಥದ್ದು. ಯಾವುದು ಅವನ ಅಂತರಂಗದಲ್ಲಿ ಸ್ಫುರಣೆ ಆಗಿದೆಯೋ ಅದನ್ನ ಶ್ರುತಿ ಅಂತ ಕರಿತೀವಿ. ಅದನ್ನ ಶ್ರುತಿ ಅಂತಕ್ಕಂಥದ್ದು ಏನಂತಂದ್ರೆ ಅವನು ಕೇಳಿಸ್ಕೊಂಡಿರ್ತಕ್ಕಂಥದ್ದು. ಯಾರು ಹೇಳಿದ್ದದನ್ನ ಸೊ ವೇದಾಂತದ ಪ್ರಕಾರ ಬ್ರಹ್ಮ ಉಪದೇಶ ಮಾಡಿರ್ತಕ್ಕಂಥದ್ದು ಅಂತ. ಯಾರಿಗೆ ಉಪದೇಶವನ್ನು ಮಾಡಿದ ಬ್ರಹ್ಮ ಅಂತಂದ್ರೆ, ಯಾವ ಮುನಿ ಪರಿಶುದ್ಧನಾಗಿದ್ದಾನೋ ಅಂತಹ ಮುನಿಗೆ ಅವನು
ಅಂತರಂಗದಲ್ಲಿ ಅದನ್ನ ಪ್ರೇರಣೆಯನ್ನ ಮಾಡಿದ. ಅಂತಹ ಋಷಿ ಅಭಿವ್ಯಕ್ತಿಯಾಗಿರ್ತಕ್ಕಂಥದ್ದೇ ಮಂತ್ರ. ಸೊ ಆ ಮಂತ್ರವೇ ಶಾಸ್ತ್ರ. ಇದು ಯಾವುದೋ ಗ್ರಂಥದಿಂದ ತೆಗೆದಿರ್ತಕ್ಕಂತಹದ್ದಲ್ಲ. ಇದು ಅವನ 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 ವಾಣಿಯೇ ಮಂತ್ರ, ಅದು ವಾಕ್ಯವೇ ಮಂತ್ರ. ಸೊ ಅಂತ ಮಂತ್ರವನ್ನ ನಾವು ಮಸ್ತಕದಿಂದ ಮಸ್ತಕಕ್ಕೆ ಪರಂಪರೆ ಬರ್ತಕ್ಕಂಥದ್ದನ್ನ ಇವಾಗ ನಾವು ಮಸ್ತಕದಲ್ಲಿ ನಮಗೆ ಅಷ್ಟು ಸ್ವಸ್ಥತೆ ಇಲ್ಲದೆ ಇರೋದರಿಂದ ಈಗ ನಾವು ಏನ್ ಮಾಡಿದ್ವಿ, ಪುಸ್ತಕದಿಂದ ಪುಸ್ತಕಕ್ಕೆ ಅದನ್ನ ನಾವು ಗ್ರಂಥ ಅಂತ ಕರಿತೀವಿ. ಆದರೆ ಪರಂಪರೆಯಲ್ಲಿ ಹೇಗಿತ್ತಂದ್ರೆ ಮಸ್ತಕದಿಂದ ಮಸ್ತಕಕ್ಕೆ ಇತ್ತು. ಈಗ ನೀವು ಮಹಾಭಾರತವನ್ನು ನೀವು ನೋಡುವಾಗ ಅಥವಾ ಮಹಾಭಾರತವನ್ನ ಓದುವಾಗ ಯುದ್ಧದ ಸಂದರ್ಭದಲ್ಲಿ ಅಸ್ತ್ರಗಳನ್ನ ಪ್ರಯೋಗ ಮಾಡುವಾಗ ಮಂತ್ರೋಚ್ಚಾರಣೆ ಮಾಡತಕ್ಕಂಥದ್ದು. ಮಂತ್ರೋಚ್ಚಾರಣೆ ಮಾಡಬೇಕು ಅಂತಂದ್ರೆ ಅದನ್ನ ದಿನಾ ಅವನು ನೆನಪು ಮಾಡಿಕೊಳ್ಬೇಕದು, ಇಲ್ಲಂತಂದ್ರೆ ಮಂತ್ರ ನಿಲ್ಲೋದಿಲ್ಲ. ನೀವು ಗಮನಿಸಿ, ನಾವು ದಿನಾ ಮಂತ್ರಗಳನ್ನು ಹೇಳ್ತಿದ್ವಿ ಅಂತಂದ್ರೆ ಮಂತ್ರಗಳು ನಿರಾರ್ಕಳವಾಗಿ ಬರ್ತಾವ. ನಮಗೆ ಮಂತ್ರ ಹೇಳಕ್ ಬರ್ತಿತ್ತು, ಬಿಟ್ಬಿಟ್ವೆ. ನೀವು ಒಂದು ತಿಂಗಳೇ ಬಿಟ್ಬಿಡಿ, ಮತ್ತೆ ಬರೋದು ಭಾರಿ ಕಷ್ಟ ಅದು. ಆದ್ರೆ ಅವಾಗ ಹೇಗೆ ಅಂತಂದ್ರೆ ಮಂತ್ರ ಅವನ ಜೀವನ ಆಗಿಬಿಡ್ತಿತ್ತದು. ಹೆಂಗ ನೀವು ಕ್ಯಾಶುವಲ್ ಆಗಿ ಜನರಲ್ ಆಗಿ ನಾವು ಮಾತನಾಡ್ತೀವಿ, ಹಾಗೆ ಜೀವನದಲ್ಲಿ ಆ ಮಂತ್ರ ಒಂದು ಅವನ 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 ಭಾಗವಾಗಿ ಬಿಡ್ತಿತ್ತು. ಅವನ ಭಾಗ ಆಗ್ಬೇಕಂತಂದ್ರೆ ಅದರಲ್ಲಿ ಆ ಸ್ವರೂಪದಲ್ಲಿ ಇರ್ಬೇಕು ಅವನು ಯಾವಾಗ್ಲೂ ಕೂಡ. ಅದಕ್ಕೆ ಯಾವಾಗ್ಲೂ ಅವನು ನಿತ್ಯ ತಪಸ್ವಿ ಅಂತ. ಅಂತಹ ನಿತ್ಯ ತಪಸ್ವಿಯಿಂದ ಬಂದಿರತಕ್ಕಂತಹದ್ದು ಯಾವುದು ವಾಣಿ ಇದೆಯೋ ಅದು ಮಂತ್ರ. ಅದನ್ನ ಶಾಸ್ತ್ರ ಅಂತ ಕರಿತೀವಿ. ಈ ಋಷಿಗಳು ಇಷ್ಟು ಒಂದು ತಪಸ್ಸು ಮಾಡಿ ನಮಗೆ ಈ ಶಾಸ್ತ್ರವನ್ನ ಕೊಡದೆ ಹೋಗ್ಬಿಟ್ಟಿದ್ರೆ ನಾವು ಇಷ್ಟು ದೀರ್ಘ ಈ 4 ವರ್ಷಗಳ ಕಾಲ ಈ ಸತ್ಸಂಗವನ್ನ ನಾವು ಕೇಳಕ್ ಆಗ್ತಾ ಇದ್ದಿಲ್ಲ, ಚಿಂತನೆ ಮಾಡಕ್ ಆಗ್ತಾ ಇದ್ದಿಲ್ಲ. ಹಾಗಾಗಿ ಅಂತಹ ಋಷಿ ಪರಂಪರೆ ಏನಿದೆಯೋ ಆ ಋಷಿ ಪರಂಪರೆಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಅಂತ ಆ ಶಾಸ್ತ್ರವನ್ನ ಹೊಗಳ್ತಾ ಇದ್ದಾರೆ ಅವರು. ಈ ಶಾಸ್ತ್ರ ನಮ್ಮ ಜೀವನಕ್ಕೆ ಅನ್ವಯ ಆಗ್ಬೇಕು ಅಂತಂದ್ರೆ ಆ ಶಾಸ್ತ್ರವನ್ನ ಕಾಲಕ್ಕೆ ಅನುಸಾರವಾಗಿ ಅರ್ಥೈಸುವಂತಹ ಗುರು ಕೂಡ ಬಹಳ ಮುಖ್ಯ ಆಗುತ್ತೆ. ನಮಗೆ ಈ ಕಾಲದ ಅಂದ್ರೆ ಈ ಶತಮಾನದ ಅಂದ್ರೆ ಈ ಶತಮಾನ ಅಂತಂದ್ರೆ ನಾವು ಈ ಕಲಿಯುಗದ ಏನ್ ನಾವು 2024 ಅಂತ ಏನ್ ಕರಿತೀವಿ ಇವಾಗ, ಈ 2000 ಈಚೆ 11ನೇ ಶತಮಾನದಲ್ಲಿ ಬಂದಿರತಕ್ಕಂಥವ್ರು. ಹಾಗಾಗಿ ನಮ್ಮ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ವಿದ್ಯಾರಣ್ಯ ಮುನಿಗಳು. ಅವರು ಈ ಶಾಸ್ತ್ರದ ಪರಂಪರೆಯನ್ನ ಅವರು ಹಿಂದೆ ಕಲಿತಿದ್ದಾರೆ. ಅವರು ಆ ಶಾಸ್ತ್ರವನ್ನ ಕಲಿತು ಒಬ್ಬವರ ರಾಜರ್ಷಿಯಾಗಿ ಆಮೇಲೆ ಅವರು ಸನ್ಯಾಸಿಯಾಗಿ ಸ್ವತಃ ನಮಗೆ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವದರ್ಶಿನಃ ಅಂತಂದ್ರೆ ತತ್ವವನ್ನ ಯಥಾರ್ಥವಾಗಿ ದರ್ಶನ ಮಾಡಿ ಆ ದರ್ಶನವನ್ನ ತನ್ನ ಅನುಭವದ ಮೂಲಕ ನಮಗೆ ಈ ಕಲಿಯುಗದಲ್ಲಿ ನಮಗೆ ಅರ್ಥ ಆಗುವ ಹಾಗೆ ಮತ್ತೆ ನಮ್ಮ ಜೀವನದಲ್ಲಿ ಅದನ್ನ ಸುಲಭವಾಗಿ ಸಾಧಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಉಪಾಯಗಳನ್ನ ವಿದ್ಯಾರಣ್ಯ ಮುನಿಗಳು ಕೊಟ್ಟಿದ್ದಾರೆ. ಅವರು ಏನಾದರೂ ಇದನ್ನು ಕೊಡದೆ ಹೋಗ್ಬಿಟ್ಟಿದ್ರೆ ಈ ಯಮನಿಯಮ ಮಾಡಿದ ಮೇಲೆನೆ ನಿಮಗೆ ಆಸನ ಮಾಡಿದ ಮೇಲೆ ಪ್ರತ್ಯಾಹಾರ ಮಾಡಿದ ಮೇಲೆನೆ ಸಮಾಧಿ ಅಂತ ಹಿಂಗೇನಾದ್ರೂ ಆರ್ಡರ್ ಆಗಿತ್ತು ಅಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಈ ಜ್ಞಾನವನ್ನು ಪಡ್ಕೊಳಕ್ ಆಗ್ತಿದ್ದಿಲ್ಲ ನಮಗ. ಯಾಕಂದ್ರೆ ಈ ಕಲಿಯುಗದಲ್ಲಿ ಆ ಯಮ ನಿಯಮಗಳನ್ನ ಪ್ರತ್ಯಾಹಾರಗಳನ್ನ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಷ್ಟು ನಮ್ಮ ಹತ್ರ ಅಷ್ಟು ಸಂಯಮ ಇಲ್ಲ.
ಅದು ಯುಗ ಧರ್ಮ ಅಂತ ಕರಿತೀವಿ. ಯುಗ ಧರ್ಮದಲ್ಲಿ ಒಂದೊಂದಕ್ಕೊಂದೊಂದು ಗುಣ ಜಾಸ್ತಿ ಇರ್ತದ. ನೀವು ನೋಡ್ತೀರಲ್ವಾ, ತ್ರೇತಾಯುಗದಲ್ಲಿ ಇರುವಷ್ಟು ತಪಸ್ಸಿನ ಶಕ್ತಿ ದ್ವಾಪರ ಯುಗಕ್ಕೆ ಬರಲಿಲ್ಲ. ದ್ವಾಪರದಲ್ಲಿದ್ದಷ್ಟು ಈಗಿಲ್ಲ. ಈಗಂದ್ರೆ ಈಗ ಒಂದು 500 ವರ್ಷ 200 ವರ್ಷ ಹಿಂದಿರ್ತಕ್ಕಂಥ ನಮ್ಮ ಹಿರಿಯರನ್ನ ಕೆಲವರು ನೋಡಿದಾಗ, ಅವರು ಜೀವನದ ನಿಯಮಗಳನ್ನ ನೋಡಿದಾಗ ನಾವು ಸಾಧ್ಯನೇ ಇಲ್ಲ ಅವ್ರು ಫಾಲೋ ಮಾಡಿದಷ್ಟು ಫಾಲೋ ಮಾಡಕ. ಹೀಗೆ ಇದಕ್ಕೆ ಕಾಲಧರ್ಮ ಅಂತ ಕರಿತೀವಿ ನಾವು. ಇಂತಹ ಕಾಲಧರ್ಮದ ಘಟ್ಟದಲ್ಲಿ ಈ ಅಸಾಧ್ಯವಾಗಿರ್ತಕ್ಕಂಥದ್ದನ್ನ ಸಾಧಿಸಿಕೊಳ್ಳಿಕ್ಕೆ ಈ ವಿದ್ಯಾರಣ್ಯ ಮನೆಗಳು ನಮಗೆ ಕೊಟ್ಟಿರ್ತಕ್ಕಂತಹದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನೀನು ಸಂಸಾರಿ ಏನಾಗಿರು, ನೀನು ಉದ್ಯೋಗಿ ಏನಾಗಿರು, ನೀನು ಏನೇ ಆಗಿರು, ಯಾವಾಗ ಮನಸ್ಸು ಮಾಡ್ತೀವೋ ಅವನಿಂದ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿಫೋರು ಕ್ವಾಲಿಟಿ ಬೇಕಾಗಿಲ್ಲ. ಕ್ವಾಲಿಟಿ ಯಾವಾಗ ಅಂತಂದ್ರೆ ನೀನು ಸ್ವೀಕಾರ ಮಾಡ್ತೀವೋ ಅವಾಗ ನೀನು ಅಧಿಕಾರಿ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟರು ನೋಡಿ. ಈ ಸರ್ಟಿಫಿಕೇಟ್ ವಿದ್ಯಾರಣ್ಯ ಮನೆಗಳು ಕೊಡದೋಗ್ಬಿಟ್ಟಿದ್ರೆ ನಮಗೆ ಶಾಸ್ತ್ರ ಬಹು ದೂರ ಆಗಿಬಿಡ್ತಿತ್ತು, ಈ ಆತ್ಮಚಿಂತನೆ ಬಹು ದೂರ ಆಗಿಬಿಡ್ತಿತ್ತು ನಮಗೆ. ಇಲ್ಲಿ ನಮ್ಮಲ್ಲಿ ಸುಮ್ಮನೆ ನಿಮಗೆ ಉದಾಹರಣೆಗೋಸ್ಕರವಾಗಿ ಇಲ್ಲಿ ಟ್ರೀಟ್ಮೆಂಟಿಗೆ ಒಂದಿಷ್ಟು ಜನ ಬರ್ತಾರೆ. ಆ ಬರುವವರು ಫಸ್ಟ್ ಪ್ರಶ್ನೆ ಅಂತಂದ್ರೆ, ಸರ್ ನನಗೆ ಕೆಳಗಡೆ ಕೂಡಕ್ ಬರೋದಿಲ್ಲ, ನನಗೆ ಹೆಂಗ ಆಸನ ಮಾಡಿಸ್ತೀರಿ ಅಂತ ಅವರು ಫಸ್ಟ್ ಕೇಳೋ ಪ್ರಶ್ನೆ ಕೆಲವೊಬ್ರು. ಅಂದ್ರೆ ಅವ್ರ ತಲೆಯಲ್ಲಿ ಏನಂತಂದ್ರೆ ಕೆಳಗಡೆ ಕೂತ್ಕೊಂಡ್ರೆ ಮಾತ್ರ ಆಸನ ಮಾಡಕ್ ಬರುತ್ತೆ ಅಂತಕ್ಕಂಥದ್ದು ಏನದು ಪೂರ್ವ ಗ್ರಹಿಕೆ. ನಾವ್ ಹೇಳ್ತೀವಿ, ಅಲ್ಲಯ್ಯ ನಿಮಗೆ ಯಾರು ಹೇಳಿದ್ರು ಕೆಳಗಡೆ ಕೂತ್ಕೊಳ್ಬೇಕಂತ ಯಾರು ಹೇಳಿದ್ರು? ಇಲ್ಲ ಸರ್, ಕೆಳಗಡೆ ಕೂತ್ಕೊಂಡ್ರೆ ತಾನೇ ಆಸನ ಮಾಡಕ್ ಬರುತ್ತೆ ಅಂತ ಮತ್ತೆ ಪುನಃ ಕೇಳ್ತಿರ್ತಾರೆ ಅವರು. ಯಾಕಂದ್ರೆ ಅವ್ರ ತಲೆಯಲ್ಲಿ ಹಾಗೆ ಪೂರ್ವಗ್ರಹ ಪೀಡಿಕೆ ಬಂದ್ಬಿಟ್ಟದದು. ಹಾಗೆ ನಮಗೂ ಕೂಡ ಈ ಬ್ರಹ್ಮಜ್ಞಾನಕ್ಕೆ ಪೂರ್ವಾಗ್ರಹ ಪೀಡಿಕೆ ಅದ ನಮ್ಗ. ಸಂಸಾರಿಗಳಿಗೆ ಅದು ಅಸಾಧ್ಯ, ಯಾರೋ ಋಷಿಮುನಿಗಳಿಗೆ ಸಾಧ್ಯ, ಇಲ್ಲ ಯಾರೋ ಬ್ರಾಹ್ಮಣರಿಗೆ ಸಾಧ್ಯ. ಹೀಗೆ ಮನುಷ್ಯನಿಗೆ ತನ್ನಲ್ಲಿ ತನಗೇ ಬಂದಿರತಕ್ಕಂತಹ ಈ ಎಲ್ಲ ತಪ್ಪು ತಿಳುವಳಿಕೆಗಳು, ಈ ಎಲ್ಲ ತಪ್ಪು ತಿಳುವಳಿಕೆಯನ್ನ ಹೋಗಲಾಡಿಸೋದಕ್ಕೆ ಉಪನಿಷತ್ತುಗಳಲ್ಲಿ ಎಲ್ಲ ರೀತಿಯಿಂದ ಅವರು ಓಪನ್ ಮಾಡಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಬರ್ತದೆ, ಯಾವುದಕ್ಕೆ ಯಾವುದು ಅಧಿಕಾರಿ ಯಾರು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಬ್ರಹ್ಮಜ್ಞಾನಕ್ಕೆ ಮನುಜರಾಗಿರುವವರೆಲ್ಲರೂ ಕೂಡ ಅಧಿಕಾರಿಗಳೇ. ಯಾರನ್ನು ತಿಳಿಬೇಕು ಅಂತಕ್ಕಂಥ ಅಪೇಕ್ಷೆ ಪಡ್ತಾನೋ ಅವನು ಅಧಿಕಾರಿ. ಉಳಿದಕ್ಕೆ ಬೇರೆ ಬೇರೆ ಕ್ವಾಲಿಟಿ ಇದೆ. ಒಬ್ಬ IAS ಆಗ್ಬೇಕಾದ್ರೆ IAS ಎಕ್ಸಾಮ್ ಬರೀಬೇಕು, ಒಬ್ಬ KS ಆಗ್ಬೇಕಾದ್ರೆ KS ಎಕ್ಸಾಮ್ ಬರೀಬೇಕು, ಡಾಕ್ಟರ್ ಆಗ್ಬೇಕಾದ್ರೆ ಮೆಡಿಕಲ್ ಓದ್ಬೇಕು. ಅದಕ್ಕೆ ಇದೆ ಅದೇ ಆಗಿರ್ತಕ್ಕಂಥದ್ದು ಭೇದ ಇದೆ. ಆದ್ರೆ ಅಧ್ಯಾತ್ಮಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಒಂದೇ ಒಂದು ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ಈ ಆತ್ಮನನ್ನ ತಿಳಿಬೇಕು ಅನ್ನುವಂತಹ ಒಂದೇ ಒಂದು ಇಚ್ಛೆ. ಮುಮುಕ್ಷೂಣಾಂ ಅಪೇಕ್ಷೋಯಂ ಆತ್ಮಬೋಧೋ ವಿಧೀಯತೆ ಅಂತ ಶಂಕರ್. ಯಾರು ಇದಕ್ಕೆ ಅಧಿಕಾರಿ ಅಂತಂದ್ರೆ ಮೋಕ್ಷವನ್ನ ಬಯಸುವಂತಹ ಒಬ್ಬನೇ ಅಧಿಕಾರಿ. ಮತ್ತೆ ನೀನ್ ಏನಾಗಿದ್ದೀಯಾ? ನೀನು ಸಂಸಾರಿ ಆಗಿದ್ದೀಯಾ, ನೀನು ಕಳ್ಳನಾಗಿದ್ದೀಯಾ, ನೀನು ಸುಳ್ಳನಾಗಿದ್ದೀಯಾ, ನೀನು ಬ್ರಹ್ಮಹತ್ಯೆ ಮಾಡಿದ್ದೀಯಾ, ಶಿಶು ಹತ್ಯೆ ಮಾಡಿದ್ದೀಯಾ, ಗೋಹತ್ಯೆ ಮಾಡಿದ್ದೀಯಾ, ಏನು ಕೇಳೋದಿಲ್ಲ ಅಂತ ಅವನು. ಅದೆಲ್ಲ ಹಿಂದಿಂದ ಹೆಂಗಂದ್ರೆ ಕತ್ತಲಲ್ಲಿ ಕನಸು ಕಂಡಂತೆ, ಅದು ಮಲ್ಕೊಂಡಿರೋ ಕನಸು ಕಾಣ್ತವಲ್ವ ಹಾಗೆ ಅದು. ಹಾಗೆ ಅಜ್ಞಾನ ಕಾಲದಲ್ಲಿ ಏನಾರ ಮಾಡಿರ ನೀನು. ಈಗ ನಿನಗೆ ಈ ತತ್ವವನ್ನು ತಿಳ್ಕೊಳ್ಬೇಕಂತಕ್ಕಂಥದ್ದು ಒಂದೇ ಒಂದು ಅಪೇಕ್ಷೆ ಇತ್ತಂತಂದ್ರೆ ನೀನು ಎಲಿಜಿಬಲ್ ಇದಕ್ಕೆ. ಇಂತಹ ಒಂದು ಸಂಗತಿಯನ್ನ ಇತ್ತೀಚಿನ ನಮ್ಮ ಎಲ್ಲ ಆಚಾರ್ಯರಿರ್ಬೋದು, ದಾಸರಿರ್ಬೋದು, ವಚನಕಾರರಿರ್ಬೋದು, ಬಹಳ ಮುಕ್ತವಾಗಿ ಈ ಆತ್ಮಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ.
ಅದು ಶಾಸ್ತ್ರದಲ್ಲಿ ಇದೆ. ಉಪನಿಷತ್ತಿನಲ್ಲಿ ಕೂಡ ಬರ್ತದೆ, ಬ್ರಹ್ಮಸೂತ್ರದಲ್ಲಿ ಕೂಡ ಬರ್ತದೆ, ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ. ಇವುಟ್ರನ್ನ ನಾವು ಪ್ರಸ್ಥಾನತ್ರಯ ಅಂತ ಕರಿತೀವಲ್ವ. ಈ 3 ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತದೆ. ಆ ಸತ್ಯಕಾಮ ಜಾಬಾಲಿಗೆ ಗೌತಮ ಮುನಿ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾನೆ, ಸತ್ಯವನ್ನ ಬಿಡದಿರುವವನೇ ಬ್ರಾಹ್ಮಣ, ಹಾಗಾಗಿ ಅವನು ಸತ್ಯವಂತ, ಅವನನ್ನ ಕರೆದುತ ಅಂತ ತನ್ನ ಸ್ಟೂಡೆಂಟ್ ಹೇಳ್ತಾನೆ. ಅಲ್ಲಿ ಅವನು ಹುಟ್ಟಿದ ಕುಲವನ್ನ ನೋಡಲಿಲ್ಲ ಅವನು. ಇಂತಹ ಅನೇಕ ಸತ್ಯಗಳು ನಮಗೆ ಈ ಅಧ್ಯಯನದ ಕೊರತೆಯಿಂದ, ಮತ್ತೆ ನಾವು ಅಧ್ಯಯನ ಮಾಡದೇ ಇರೋದು, ಮತ್ತೆ ಯಾರಾದರೂ ಹೇಳಿದ್ದನ್ನ ಕೇಳೋದು, ಇಂತಹ ಒಂದು ಮೆಂಟಾಲಿಟಿಯಲ್ಲಿ ಇರುವಾಗ ಇದಕ್ಕೆಲ್ಲವನ್ನ ಬಹಳ ಸ್ಪಷ್ಟವಾಗಿ ವಿದ್ಯಾರಣ್ಯ ಮುನಿಗಳು ಈ ಪಂಚದಶಿ ಗ್ರಂಥದಲ್ಲಿ ಎಲ್ಲ ರೀತಿಯಿಂದ ಬರತಕ್ಕಂತಹ ಸಂಶಯಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಾರೆ. ಹಾಗಾಗಿ ಅಂತಹ ಗುರು ವಿದ್ಯಾರಣ್ಯ ಮುನಿಗಳು, ಆ ವಿದ್ಯಾರಣ್ಯ ಮುನಿಗಳು ಅನುಸರಿಸತಕ್ಕಂತಹ ಈ ಅದ್ವೈತ ತತ್ವ ಆಚಾರ್ಯ ಶಂಕರರ ಅನುಯಾಯಿಗಳು. ಆ ಆಚಾರ್ಯರೇ ಪರಶಿವನ ಅವತಾರ. ಹಾಗಾಗಿ ಯಾವ ಒಂದು ವಿದ್ಯಾರಣ್ಯ ಮುನಿಗಳಿಗೆ ನಾವು ನಮಸ್ಕಾರ ಹಾಕಿದೀವಿ ಅಂತಂದ್ರೆ ಅದು ಆ ಆತ್ಮಸ್ಥಿತಿಯಾಗಿರ್ತಕ್ಕಂಥ ಸಚ್ಚಿತ್ತಾನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ ಹಾಕಿದೆ. ಅಂತಹ ಗುರು ಮತ್ತು ಅಂತಹ ಒಂದು ಶಾಸ್ತ್ರ ಈ ಎರಡು ಇಲ್ಲದೆ ಹೋಗ್ಬಿಟ್ಟಿದೀವಿ ಅಂತಂದ್ರೆ ಈ ಆತ್ಮತತ್ವ ಅಂತಕ್ಕಂಥದ್ದು ನಮಗೆ ಅಸಾಧ್ಯವಾಗುತ್ತಿತ್ತು. ಆ ಕಾರಣದಿಂದ ನಾವು ಯಾವಾಗಲೂ ಕೂಡ ಈ ಗ್ರಂಥವನ್ನು ಕೊಟ್ಟಿರ್ತಕ್ಕಂತಹ ಗುರು ಮತ್ತೆ ಶಾಸ್ತ್ರ ಇವು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ನೆನಪಿಟ್ಕೋಬೇಕು. ನಾವು ಯಾವಾಗಲೂ ಕೂಡ ಬೇರೆ ಯಾವುದಾದ್ರೂ ನಾವು ಮರೆಯೋದ್ರ ಪರವಾಗಿಲ್ಲ, ಆದ್ರೆ ಇದನ್ನ ಮಾತ್ರ ನಾವು ಮರಿಲೇಬಾರದು. ಯಾಕಂತಂದ್ರೆ ಏನು ಅಪೇಕ್ಷೆ ಇಟ್ಕೊಂಡು ಬಂದಿದ್ದೇವೋ ಆ ಅಪೇಕ್ಷೆಯನ್ನು ಪೂರೈಸಲಿಕ್ಕೆ ಸ್ವಲ್ಪವೂ ಕೂಡ ಅಡೆತಡೆ ಇಲ್ಲದಂತಹ ಮಾರ್ಗವನ್ನ ಕೊಟ್ಟಿರ್ತಕ್ಕಂತಹ ಜ್ಯೋತಿಗಳು, ದ್ವಿಲೋಕದ ಜ್ಯೋತಿಗಳು ಭೂಲೋಕಕ್ಕೆ ಬಂದು ಮುಮುಕ್ಷುಗಳನ್ನ ಅರಸಿ ಹೃದಯದಲ್ಲಿ ದೀಪವನ್ನು ಬೆಳಗಿದ ಜ್ಯೋತಿಗಳು ಅಂತ. ಎಂಥ ಜ್ಯೋತಿ ಇದು! ಒಮ್ಮೆ ಹಚ್ಚಿದ್ರೆ ಮತ್ತಿದ ಜ್ಯೋತಿ ಆರೋದೇ ಇಲ್ಲ, ಅಂತಹ ಜ್ಯೋತಿ ಇದು. ಅಂತಹ ಜ್ಯೋತಿಯ ಅಧ್ಯಾತ್ಮದ ಜ್ಯೋತಿ, ಆತ್ಮತತ್ವದ ಜ್ಯೋತಿಯನ್ನ ನಮ್ಮ ಹೃದಯದಲ್ಲಿ ಬೆಳಗಿಸಿರ್ತಕ್ಕಂಥವರು ಗುರುಗಳಾಗಿರ್ತಕ್ಕಂತಹ ವಿದ್ಯಾರಣ್ಯ ಮುನಿಗಳು. ಹಾಗಾಗಿ ಅಂತಹ ಗುರುವಿಗೆ ಅಂತಹ ಗುರು ಸಿಕ್ಕಿರೋದ್ರಿಂದ ನಾನು ಧನ್ಯ, ಅಂತಹ ಶಾಸ್ತ್ರ ಹಾಗಾಗಿ ನಾನು ಧನ್ಯ ಅಂತ ಹೇಳ್ಬಿಟ್ಟು ಅಹೋ ಸುಖ ಅಂತ ನಾವು, ಅಹೋ ಸುಖ ಎಂತ ಸುಖ ಇದು, ಅಹೋ ಜ್ಞಾನ ಎಂತ ಜ್ಞಾನ ಇದು, ಎಂತ ಶಾಸ್ತ್ರ ಇದು, ಎಂತ ಗುರು ಇದು, ನನ್ನ ಸುಖ ಎಂತ ಸುಖ ಇದು ಅಂತಂದ್ರೆ ಈ ಸುಖ ಮತ್ತೆ ಯಾರಿಗೆ ಸಿಗದೇ ಇರ್ತಕ್ಕಂಥ ಸುಖ ಇದು. ಯಾರಿಗೆ ಸಿಗದಿರೋದ್ರೆ ಇದ್ರ ಸಮಾನವಾಗಿರ್ತಕ್ಕಂಥ ಸುಖ ಮತ್ತೆ ಯಾವುದಿಲ್ಲ ಅಂತ. ಅಂತಹ ಒಂದು ಸುಖದ ನಿಧಿಯನ್ನು ಕೊಟ್ಟಿರ್ತಕ್ಕಂತಹ ಗುರು, ಅಂತಹ ಶಾಸ್ತ್ರ, ಹೇ ಶಾಸ್ತ್ರವೇ, ಹೇ ಗುರುವೇ ಅಂತೇಳಿ ಪುನಃ 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 ಆನಂದದಿಂದ ತುಂಬಿ ತುಳುಕ್ತಾ ಇದೆ ಆ ಮುಮುಕ್ಷುವಿನ ಧನ್ಯನಾಗಿರ್ತಕ್ಕಂತಹ ಜ್ಞಾನಿಯ ಹೃದಯ ಅಂತ ಆನಂದವನ್ನ ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ ಇಲ್ಲಿ.
ಸೊ ಇಷ್ಟನ್ನ ಹೇಳಿ ತಮ್ಮ ಆನಂದದ ಉದ್ಗಾರವನ್ನ ನಿಲ್ಲಿಸಿ ಈ ಒಂದು ಆನಂದ ಯಾವ ಒಂದು ಬ್ರಹ್ಮಾನಂದ ಇದೆಯೋ, ಈ ಬ್ರಹ್ಮಾನಂದ ಕೇಳುವಾಗ ಆಗಿರ್ತಕ್ಕಂತಹ ಆನಂದ, ಆದರೆ ನಮ್ಮ ಜೀವನದಲ್ಲಿ ಇನ್ನೂ ಅದನ್ನ ನಾವು ಸಾಧಿಸಲಿಕ್ಕೆ ಅಸಮರ್ಥರಾಗಿದ್ದಾಗ ಅವರಿಗೆ ಉಪಾಯವಾಗಿ ಮತ್ತೊಂದು ಮಂತ್ರವನ್ನ ಅಥವಾ ಇಡೀ ಈ ಗ್ರಂಥದ ಫಲವನ್ನ ಸೇರಿಸಿಬಿಟ್ಟು ಸೊ ಹೇಳ್ತಾ ಇದ್ದಾರೆ. ತೃಪ್ತಿ ದೀಪಮಿಮಂ ನಿತ್ಯಂ ಯೇ ಅನುಸಂದದತೆ ಬುಧಾಃ ಬ್ರಹ್ಮಾನಂದೇ ನಿಮಜ್ಜಂತಃ ತೇ ತೃಪ್ಯಂತಿ ನಿರಂತರಂ. ತೃಪ್ತಿದೀಪಮಿಮಂ ನಿತ್ಯಂ ಯೇ ಅನುಸಂದದತೆ ಬುಧಾಃ ಬ್ರಹ್ಮಾನಂದೇ ನಿಮಜ್ಜಂತಃ ತೇ ತೃಪ್ಯಂತಿ ನಿರಂತರಂ. ತೃಪ್ತಿ ದೀಪಂ ಇಮಂ ನಿತ್ಯಂ ಯೇ ಅನುಸಂದದತೆ ಬುಧಾಃ. ಬುಧಾಃ ಅಂದ್ರೆ ಯಾರು ಇದನ್ನ ಅಭ್ಯಾಸ ಮಾಡಿದ್ದಾನೋ, ಅಭ್ಯಾಸವನ್ನ ನಿರಂತರವಾಗಿ ತೃಪ್ತಿದೀಪ ಪ್ರಕರಣವನ್ನ ಪಾಠ ಕೇಳಿದ್ದಾನು, ಪಾಠ ತಿಳಿದುಕೊಂಡಿದ್ದಾನು, ಇದನ್ನ ಏನ್ ಮಾಡ್ಬೇಕು ಅವನು? ಯಾವಾಗಲೂ ಕೂಡ ಇದರ ಚಿಂತನೆಯಲ್ಲಿ ಮನಸ್ಸು ಇರಬೇಕು. ಬ್ರಹ್ಮಾನಂದೇ ನಿಮಜ್ಜಂತಹ. ಯಾವಾಗ ಇದನ್ನ ನೀವು ಮನಸ್ಸಿಗೆ ತಂದುಕೊಂಡ್ರಿ ಅಂತಂದ್ರೆ ಆ ತೃಪ್ತಿ ಅಂತಕ್ಕಂತಹದ್ದು ಬಂದ್ಬಿಡ್ತದೆ. ಎಂತ ತೃಪ್ತಿ ಅದು? ಬ್ರಹ್ಮಾನಂದ ತೃಪ್ತಿ. ನಿಮಜ್ಜಂತಹ ಮನಸ್ಸಿನಲ್ಲಿ ನಿರಂತರವಾಗಿ ಯಾವಾಗ ಇದು ಸ್ಮರಣೆ ಆಗ್ತದೋ ಆವಾಗ ಆ ಆನಂದ ಸೊ ಧಾರಾಕಾರವಾಗಿ ಅದು ಎಣಿತದೆ. ಅದು ಕೆಲವೊಬ್ಬರಿಗೆ ಧಾರಾಕಾರವಾಗಿ ಹಿಡಿತದೆ, ಕೆಲವೊಬ್ಬರಿಗೆ ಹನಿ ಹನಿ ಇಬ್ಬನಿ ತರ ಹಿಡಿತದೆ, ಅನೇಕ ರೀತಿಯಾಗಿ. ಇನ್ನು ಕೆಲವೊಬ್ಬರಿಗೆ ಈ ಮರಳಲ್ಲಿ ನಾವು ಒಂದಿಷ್ಟು ಹೊರತೆ ತೆಗೆದಿವಿ ಅಂದ್ರೆ ಆ ನೀರ್ ಹೆಂಗ ನಿರಂತರವಾಗಿ ಒಂದು ಲೋಟ ತೆಗೆದು ಅಂದ್ರೆ ಮತ್ತೊಂದು ಲೋಟ ಬರ್ತದೆ, ಮತ್ತೊಂದು ಲೋಟ ಬರ್ತದೆ, ಮತ್ತೊಂದು ಲೋಟ ಬರ್ತದೆ, ಹೀಗೆ ನಿರಂತರವಾಗಿ ಬರ್ತಾನೆ ಇರ್ತದೆ ಅನೇಕ ರೀತಿಯಾಗಿ. ಆ ರೀತಿಯಾಗಿ ಯಾರು ಹೇಗೆ ಚಿಂತನೆ ಮಾಡ್ತಾರೋ ಆ ಚಿಂತನೆಯ ತದನುಗುಣವಾಗಿ ಅವರ ಬುದ್ಧಿಯಲ್ಲಿ ಈ ಆನಂದದ ಗ್ರಂಥಿ ನಿರಂತರವಾಗಿ ಸುರಿತಾ ಇರ್ತದೆ. ಯಾವಾಗ ಅದು ಆನಂದ ಸುರಿತಾ ಇರ್ತದ ಆವಾಗ ಅವನ ಜೀವನ ಹೆಂಗಿರ್ತದೆ? ತೃಪ್ಯಂತಿ ನಿರಂತರಂ. ದಿನಾನು ಕೂಡ. ಅದಕ್ಕೆ ಕೆಲವೊಬ್ರು ಏನ್ ಮಾಡಿದ್ದಾರೆ, ಇದು ಒಂದೇ ಪ್ರಕರಣವನ್ನು ಪಾಠ ಮಾಡ್ತಾರೆ. ಕೆಲವೊಬ್ರು ಇದು ಒಂದೇ ಜೀವನ ಪೂರ್ತಿ ಪಾಠ ಮಾಡಿದವರು, ಈ ಗ್ರಂಥ ಅಷ್ಟೇ ಪೂರ್ತಿ ಪಾಠ ಮಾಡಿದವರು, ಅನೇಕ ರೀತಿಯಾಗಿ. ಸೊ ಅದಕ್ಕೆ ಈ ಹಿಂದಿನ ಎಲ್ಲ ನಾವು ಅಧ್ಯಾಯಗಳನ್ನ ನೋಡಿದಾಗ, 6ನೇ ಅಧ್ಯಾಯ ತನಕ ನೋಡಿದಾಗ ಅಲ್ಲಿ ಇದರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಚಯ ಗ್ರಂಥವಾಗಿ ಈ ತೃಪ್ತಿದೀಪ ಮಾತ್ರ ನೇರವಾಗಿ ತತ್ವಮಸಿ ಮಹಾವಾಕ್ಯವನ್ನ ಜೀವನಕ್ಕೆ ತಂದುಕೊಳ್ಳುವಂತಹ ಒಂದು ಅತ್ಯಂತ ತಾರ್ಕಿಕವಾಗಿ ಮತ್ತು ಬೌದ್ಧಿಕವಾಗಿ ಮತ್ತು ಅನುಭವಜನ್ಯವಾಗಿ ಶಾಸ್ತ್ರೀಯವಾಗಿ ಬಹಳ ದೀರ್ಘವಾಗಿ ವಿಮರ್ಶೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ಅಧ್ಯಾಯ ಮಾಡಿಬಿಟ್ರೆ, ಇದು ಒಂದು ಅಧ್ಯಾಯ ನಾವು ಓದಿಬಿಟ್ಟು ಅಂತಂದ್ರೆ ಉಳಿದ 6 ಅಧ್ಯಾಯಗಳನ್ನ ಓದಿದಷ್ಟು ಫಲ ಬರ್ತದೆ. ಮತ್ತೆ ಮುಂದಿನ 8 ಅಧ್ಯಾಯ ಓದಿದಷ್ಟು ಕೂಡ ಫಲ ಬರ್ತದೆ. ಹಾಗಾಗಿ ಈ ತೃಪ್ತಿದೀಪ ಪ್ರಕರಣ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಇದೆ. ಹಾಗಾಗಿ ಯಾರು ಈ ತೃಪ್ತಿದೀಪ ಪ್ರಕರಣವನ್ನ ನಿರಂತರವಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾರೆ, ಅದಕ್ಕೆ ನೋಡಿ ಫಸ್ಟ್ ಅಲ್ಲಿ ನಾವು ಯಾವಾಗಲೂ ಕೂಡ ಈ ಪಾಠ ಶುರು ಮಾಡಿದಾಗ್ಲಿಂದ ಕೂಡ ಆ ಶ್ಲೋಕವನ್ನ ಎಣಿಕೊಂಡು ಬಂದಿದ್ದೀವಿ. ಆ ಒಂದು ಶ್ಲೋಕ ನಮ್ಮನ್ನ ಏನ್ ಮಾಡುತ್ತೆ, ಇಡೀ ಗ್ರಂಥವನ್ನ ಆಲಿಸಿ ತಗೊಂಡು ಅದರದ್ದು ಪಾಠ ಎಲ್ಲ ತಗೊಂಡು ಬಿಡಿಸಿ ಬಿಟ್ಟಿದ್ದಾರೆ. ಆತ್ಮಾನಂ ಚೇತ್ ವಿಜಾನೀಯಾತಯಂ ಅಸ್ಮೀತಿ ಪುರುಷಃ ಕಿಮಿಚ್ಚನ್ ಕಸ್ಯ ಕಾಮಾಯ
ಶರೀರಂ ಅನುಸಂವರೇ. ಇದು ಒಂದು ಶ್ಲೋಕ ನೆನಪಾಗಿಬಿಟ್ರೆ ಇಡೀ ಗ್ರಂಥ ನೆನಪಾಗಿಬಿಡ್ತದೆ. ಹಾಗಾಗಿ ಅದನ್ನ ಪೀಠಿಕೆಯಾಗಿ ಆ ಶ್ಲೋಕವನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ನಿಮಗೆ ತಿಳ್ಕೊಳ್ಬೇಕಂತಂದ್ರೆ ಈ ಶ್ಲೋಕವನ್ನು ನೆನ್ಪಿಟ್ಕೊಳ್ಬೇಕು. ಈ ಶ್ಲೋಕ ನೆನ್ಪಿಟ್ಕೊಂಡ್ರೆ ಅಂತಂದ್ರೆ ಈ ಶ್ಲೋಕಕ್ಕೆ ತದನುಗುಣವಾಗಿರ್ತಕ್ಕಂಥ ಎಲ್ಲ ವಿಭಾಗಗಳ ಜ್ಞಾನಗಳು ಸೊ ನಮಗೆ ಪ್ರಾಪ್ತಿ ಆಗುತ್ತವೆ. ಆ ಕಾರಣದಿಂದ ಯಾವಾಗಲೂ ಕೂಡ ಈ ಉಪನಿಷತ್ತಿನ ಮಂತ್ರದ ಚಿಂತನೆ ಸದಾ ನಮ್ಮ ಮನಸ್ಸು ಇರಲಿ. ನಾವು ಯಾವಾಗಲೂ ಕೂಡ ತೃಪ್ತರಾಗಿ ಇರೋಣ ಅನ್ನುವಂತಹ ಈ ಒಂದು ತೃಪ್ತಿದೀಪ ಪ್ರಕರಣದ ಫಲವನ್ನ ವಿದ್ಯಾರಣ್ಯ ಮುನಿಗಳು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.